ನಡೆಯೋ. ಒಳಗೆ ಪ್ರತಾಪ್ ಎಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ? ಪ್ರತಾಪ್ ಎಲ್ಲವನೇ? ಗೊತ್ತಿಲ್ಲ. ಹೇಳಿ ಹೇಳಿ. ಅಲ್ಲವನೇ. ಏಯ್, ಏಯ್, ನೀನೇನಾ ಪ್ರತಾಪ್? ಏಯ್, ನಾ ಯಾರು ಗೊತ್ತಾ? ಬಳ್ಳಾರಿ ಭದ್ರ. ನನ್ನ ಹೆಸರು ಕೇಳಿದ್ರೆ ಖಾಕಿಗಳು ಖಾದಿಗಳು ಥರ ಥರ ನಡುಗ್ತಾರೆ. ರೌಡಿಗಳನ್ನ ಶೂಟ್ ಮಾಡ್ತೀಯ? ನೀನೇನ್ ದೊಡ್ಡ ರೌಡಿನ? VIP ಮಕ್ಕಳನ್ನ ಕೊಲ್ತೀಯ? ಒಳ್ಳೆ ಮಾತಲ್ಲಿ ಸರೆಂಡರ್ ಆಗಿ ನನಗೆ ಸಲಾಮ್ ಹೊಡಿಯೋ, ಇಲ್ಲ ಈ ಪ್ರತಾಪ್ ಸಲಾಮ್ ಹೊಡೆಯೋದು ನ್ಯಾಯಕ್ಕೆ ನಿಷ್ಠೆಗೆ ಆ ದೇವ್ರಿಗೆ ಮಾತ್ರ. ಯುವರಾನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಕ್ಕಂತಹ ಈ ಪ್ರತಾಪ್ ಮಾಡ್ತಾ ಇರೋದು ಇದು 3ನೇ ಕೊಲೆ. ಈ ಮೊದಲೇ ಸಮಾಜದ ಗಣ್ಯ ವ್ಯಕ್ತಿಗಳನ್ನ ಪಬ್ಲಿಕ್ ನಲ್ಲಿ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ. ಹಿ ಹ್ಯಾಸ್ ಬಿಕಮ್ ಎ ಮ್ಯಾನಿಯಕ್. ಇದೇ ಕಾರಣಕ್ಕಾಗಿ ಜೈಲಿನಲ್ಲಿ ಅಂಡರ್ ಟ್ರಯಲ್ ಬಂದಿಯಾಗಿದ್ದಾಗ ಸಹ ಕೈದಿ ಬಳ್ಳಾರಿ ಭದ್ರನ್ನ ಓಪನ್ ಆಗಿ ಎಲ್ಲ ಅಧಿಕಾರಿಗಳ ಎದುರಿನಲ್ಲೇ ಕತ್ತು ತೀರ್ಚಿ ಸಾಯಿಸಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ ಯುವರಾನರ್. ಈ ಮನುಷ್ಯನಿಗೆ ಕಾನೂನು ಬಗ್ಗೆ ಸ್ವಲ್ಪನಾದ್ರೂ ಭಯ ಗೌರವ ಅನ್ನೋದೇ ಇಲ್ಲ. ಇಂತಹ ಸ್ಯಾಡಿಸ್ಟ್ಗಳು ಸಹಾನುಭೂತಿಗೆ ಅರ್ಹರೇ ಅಲ್ಲ. ಹಿ ಈಸ್ ಅನ್ಫಿಟ್ ಟು ಲಿವ್ ಇನ್ ದಿಸ್ ಸೊಸೈಟಿ. ಆದ್ರಿಂದ ಯುವರಾನರ್, ಈ ಅಪರಾಧಿಗೆ ನೇಣು ಶಿಕ್ಷೆ ಕೊಡೋದೇ ಅತ್ಯಂತ ಸೂಕ್ತ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ನೀವೇನು ಹೇಳ್ತೀರಿ ಮಿಸ್ಟರ್ ಪ್ರತಾಪ್? ಯುವರಾನರ್, ಹೇಳೋದು ಬೇಕಾದಷ್ಟಿದೆ. ಆದ್ರೆ ಅದಕ್ಕೆ ಮೊದಲು ನನಗೆ ರಕ್ಷಣೆ ಕೊಡಿ. ಕೋರ್ಟ್ನಲ್ಲಿರೋ ನಿಮಗೆ ಯಾವ ಭಯವೂ ಬೇಡ. ಯು ಕ್ಯಾನ್ ಪ್ರೊಸೀಡ್. ಯುವರಾನರ್, ಜೈಲಿನಲ್ಲಿ ಆಳೆತ್ತರದ ಗೋಡೆಗಳ ಮಧ್ಯೆ
ಅಧಿಕಾರಿಗಳ ಎದುರಿನಲ್ಲೇ ನನ್ನ ಕೊಲೆ ಪ್ರಯತ್ನ ನಡೆದಿದೆ ಅಂದಮೇಲೆ ನಿರಾಯುಧರಾದ ತಮ್ಮ ಮುಂದೆ ಇಲ್ಲಿ ನನ್ನ ಕೊಲೆ ಪ್ರಯತ್ನ ನಡೆಯೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಆರ್ಡರ್ ಆರ್ಡರ್. ನೀವು ಹೇಳೋದನ್ನ ಸ್ಪಷ್ಟವಾಗಿ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ನಮ್ಮ ದೇಶದ ಕಾನೂನು ವ್ಯವಸ್ಥೆ ಹದಗೆಟ್ಟು ನಾರ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಜೈಲಿನಲ್ಲಿರೋ ನನ್ನಂತ ಕೈದಿನ ಒಬ್ಬ ಕೊಲೆಗಾರ ಕೈದಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ ಈ ನಿಮ್ಮ ಆರಕ್ಷಕರು ಮೂಕ ಪ್ರೇಕ್ಷಕರಾಗಿದ್ರೆ ಹೊರತು ಆ ಕೊಲೆಗಾರನ ರೆಟ್ಟೆ ಹಿಡಿದು ನಿಲ್ಲಿಸೋ ಶಕ್ತಿ ಆಗ್ಲಿ ಮನಸ್ಸೇ ಆಗ್ಲಿ ಯಾರಿಗೂ ಇರಲಿಲ್ಲ. ಆಫ್ಟರ್ ಆಲ್ ಒಬ್ಬ ಕೈದಿಗೆ ರಕ್ಷಣೆ ಕೊಡಕ್ಕೆ ತಾಕತ್ತಿದ್ರು ಈ ಆರಕ್ಷಕರು ಈ ಸಮಾಜನ ಕಾನೂನು ಹೇಗೆ ತಾನೇ ರಕ್ಷಿಸ್ತಾರೆ? ಪ್ಲೀಸ್ ಟೆಲ್ ಮೀ. ಯುವರ್ ಆನರ್, ಬಳ್ಳಾರಿ ಭದ್ರಾ ಇಲ್ಲಿಗೆ ಯಾಕೆ ಟ್ರಾನ್ಸ್ಫರ್ ಆಗಿ ಬಂದವನು ನನ್ನನ್ನೇ ಯಾಕೆ ಕೊಲ್ಲಕ್ ಬಂದ? ಅದನ್ನ ನೋಡ್ಕೊಂಡು ಜೈಲ್ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ರು? ಅವರ ಮುಖ್ಯ ಉದ್ದೇಶ ನನ್ನ ಕೊಲೆ ಆಗ್ಬೇಕು ಅಂತ. ನಾನು ಅವನ್ನ ಕೊಲ್ಲದೆ ಹೋಗಿದ್ದಿದ್ರೆ ಅವನೇ ನನ್ನ ಕೊಂದು ಬಿಡ್ತಾ ಇದ್ದ. ಯುವರ್ ಆನರ್, ಇದಕ್ಕೆ ಹಿಂದೆ ನಾನು ಮಾಡಿರೋದು 2 ಕೊಲೆಗಳು ನಿಜ, ಅದು ಸಮಾಜ ರಕ್ಷಣೆಗೆ. ಆದ್ರೆ ನಾನೀಗ ಮಾಡಿರೋ ಕೊಲೆ ನನ್ನ ಆತ್ಮರಕ್ಷಣೆಗೆ. ದಟ್ಸ್ ಆಲ್ ಯುವರ್ ಆನರ್. ಈ ಮೊಕದ್ದಮೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಯಾರದು? ಹೂ ಇಸ್ ದಟ್? ನಾನು ಫಾದರ್ ಪ್ರತಾಪ್, ನೀನು ತಪ್ಪು ಮಾಡ್ತಿದ್ಯಾ ಮಗು? ಫಾದರ್, ನಾನು ತಪ್ಪು ಮಾಡ್ತಾ ಇದೀನೋ ಇಲ್ವೋ ಅಂತ ಆ ಲಾರ್ಡ್ ಜೀಸಸ್ಗೆ ಗೊತ್ತು. 25 ವರ್ಷಗಳ ಹಿಂದೆ ಚರ್ಚ್ ಮುಂದೆ ಅನಾಥವಾಗಿ ಬಿದ್ದಿದ್ದ ಮಗುವೊಂದು ಮುಂದೊಂದು ದಿನ ದೊಡ್ಡ ಕೊಲೆಗಾರನಾಗ್ತಾನಂತ ನನಗೆ ಮೊದಲೇ ತಿಳಿದಿದ್ರೆ ನಾನು ಆ ಮಗುವನ್ನು ಚರ್ಚ್ ಒಳಗೆ ತರ್ತಾನೂ ಇರಲಿಲ್ಲ. ಪ್ರೀತಿಯಿಂದ ಸಾಕಿ ಬೆಳೆಸಿ ಓದಿಸ್ತಾನೂ ಇರಲಿಲ್ಲ. ಫಾದರ್, ಇವತ್ತು ನಿಮಗೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವ ದ್ರೋಹನ ಬಗ್ದಿಲ್ಲ. ನಾನು ಸರ್ವಸುಖ ಪರಿತ್ಯಾಗ ಮಾಡಿದ್ರು ನಿನ್ನನ್ನು ಮಗನಂತೆ ವ್ಯಾಮೋಹದಿಂದ ಬೆಳೆಸಿ ಈ ಸಮಾಜಕ್ಕೊಂದು ಉತ್ತಮ ಕೊಡುಗೆಯಾಗಲಿ ಅಂತ ಹರಸಿ ಹಾರೈಸಿದೆ. ಆದ್ರೆ ಇವತ್ತು ನಿನ್ನಿಂದಾಗಿ ಜೀಸಸ್ ಎದುರು ತಲೆ ತೆಗೆಸಬೇಕಾಗಿದೆ. ನೋ ಫಾದರ್, ನೀವು ತಲೆ ತೆಗೆಸುವಂತ ಕೆಲಸ ನಾನು ಇದುವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಪಾಲಕ್ ನೀವೇ ಜೀಸಸ್. ನೀವು ನನ್ನ ನಂಬಿದ್ರೆ ನನಗಷ್ಟೇ ಸಾಕು. ನಡೆದ ವಿಚಾರ ಏನು ಅಂತ ನಿಮ್ಗೀಗಲೇ ಹೇಳ್ತೀನಿ. ನಾವು ಏಕೆ ಶುದ್ಧರಾಗಿರಬೇಕು? ನಮ್ಮ ಆತ್ಮ ಶರೀರಗಳು ಪವಿತ್ರ ಆತ್ಮರ ಆಲಯಗಳಾಗಿವೆ ಮತ್ತು ನಮ್ಮ ಆತ್ಮ ಶರೀರಗಳಲ್ಲಿ ದೇವರು ಏರ್ಪಡಿಸಿರುವ ಕ್ರಮವನ್ನು ಅಶುದ್ಧ ಪಾಪ ಕೆಡಿಸುತ್ತದೆ. ಆದ ಕಾರಣ ನಾವು ಶುದ್ಧರಾಗಿರಬೇಕು. ನಾವು ಭೂಲೋಕದಲ್ಲಿರುವ ವಸ್ತುಗಳನ್ನು ನ್ಯಾಯ ಪ್ರಕಾರವಾಗಿ ಏಕೆ ಉಪಯೋಗಿಸಬೇಕು? ಭೂಲೋಕದಲ್ಲಿರುವ ವಸ್ತುಗಳು ಸೃಷ್ಟಿಕರ್ತರಿಗೂ ತಮ್ಮ ತಮ್ಮ ನ್ಯಾಯವಾದ ಒಡೆಯರಿಗೂ ಸೇರಿರುವ ಕಾರಣ ಅವುಗಳನ್ನು ನಾವು ನ್ಯಾಯ ಪ್ರಕಾರ ಉಪಯೋಗಿಸಬೇಕು. ಸ್ಟಾಪ್! ಪ್ರತಾಪ್, ಸರೆಂಡರ್ ಆಗು. ನೋ ಸರೆಂಡರ್. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಶೂಟ್ ಮಾಡ್ಬೇಕಾಗತ್ತೆ. ನೀವೊಂದು ಹೆಜ್ಜೆ ಮುಂದಿಟ್ರೆ ಈ ಆಫೀಸರ್ ನಾನು ಶೂಟ್ ಮಾಡ್ಬೇಕಾಗುತ್ತೆ. ಗೋ ಬ್ಯಾಕ್. ಪ್ರತಾಪ್, ಬೇಡ, ಪ್ಲೀಸ್ ಸರೆಂಡರ್ ಆಗಿ. ಕಮಾನ್. ಪ್ರತಾಪ್, ನನ್ನ ಮಾತು ಕೇಳಿ, ಇಲ್ಲದೆ ಇದ್ರೆ ಶೂಟ್ ಮಾಡ್ತಾರೆ. ಅಯ್ಯೋ, ಶೂಟ್ ಮಾಡ್ಬಿಡಿ ಸರ್, ನಾನಿದ್ದೀನಿ. ಬೇಡಿ ಸರ್.
ಇನ್ನ ಪ್ರತಾಪನ್ ಕತೆ ಕ್ಲೋಸ್.